ಸ್ನೇಹ, ಯಾವಾಗ ಬಂದೆ? ಆಗಿನ ಬಂದೆ ಸಂಗೀತ ಅಕ್ಕ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಏನಕ್ಕೆ ಸುಮ್ಮನೆ ಬಂದ? ಅಮ್ಮ ಏನಕ್ಕೋ ಹೇಳಿ ಕಳಿಸಿದ್ರು, ಅದಕ್ಕೆ ಬಂದೆ. ನಾನು ಯಾಕೆ ಬಂದ್ಲಪ್ಪ ಅಂತ ಅನ್ಕೊಂಡೆ. ಚಿಕನೇನೋ ತರಿಸಿ ಒಂದಿಟ್ಟು ಸಾರು ಮಾಡಮ್ಮ, ನಾಳೆಗೆ ಹೋಗ್ತಾಳಂತೆ ಸ್ನೇಹಮ್ಮ, ಅದಕ್ಕೆ ಒಂದಿಟ್ಟು ಏನಾನ ಸಾರು ಮಾಡೋಣ. ಅಲ್ಲ ಅಮ್ಮ, ಯಾಕೋ ಎಲ್ಲ ಜಗಳ ಮಾಡ್ಕೊಂಡು ನಮ್ಮ ಪುಣ್ಯ ಅವರೆಲ್ಲನ ಯಾಕೋ ಬೇರೆ ಮನೆಗೆ ಹೋದ್ರಂತೆ. ನಮ್ಮ ಇವಳು ನಮ್ಮ ರೂತಮ್ಮ ಒಳ್ಳೆಯವಳಲ್ಲ. ಇನ್ನೇನ ಅವಳು ಒಳ್ಳೆಯವಳಲ್ಲ ನಮ್ಮ ರೂತಮ್ಮ. ಹೆಂಗಿದ್ ಮಾತಾಡ್ತಾಳೆ ಗೊತ್ತೇ, ಹೆಂಗೇನೆ. ಅಯ್ಯೋ ಅವಳ ಬುದ್ಧಿನೇ ಸರಿ ಇಲ್ಲ. ಇತ್ತೀಚೆಗೆ ದೌಲತ್ ಬಂದೈತಿ. ಅದು ಯಾಕಂತ ದೌಲತ್ ಬಂತು ಏನೋ ಗೊತ್ತಿಲ್ಲ. ಬಂದ್ರು ಅನ್ಸುತ್ತೆ, ಯಾಕೋ ಬಂದ್ಲು. ಋತುನೇ ಬಂದ್ಲು ಸಂಗೀತಕ್ಕ. ನಮ್ಮ ಏನೋ ಮಾತಾಡ್ಬೇಡ, ಅದೆಲ್ಲ ಏನು ಮಾತಾಡ್ತಾಳೆ ನೋಡೋಣ. ಇಲ್ಲ ಆ ಕಡೆ ಓದ್ಲೇಳು, ಬರಲ್ಲ ಈ ಕಡೆಗೆ ಬರಲ್ಲ. ಸ್ವಲ್ಪ ಜಂಬ ಜಾಸ್ತಿ. ಇನ್ನೇನೋ ನಾನು ಹಿಂಗೆ ಮಾತಾಡ್ತಾಳೆ ಗೊತ್ತೇ. ನನ್ನ ಯಾವ ಥರ ಮಾತಾಡಿದ್ಲು ಗೊತ್ತಾ ಸಂಗೀತಕ್ಕ? ನಮಗೆ ಇಬ್ರು ಗಂಡು ಮಕ್ಕಳಲ್ಲ, ನೀವಿಬ್ರು ಗಂಡು ಮಕ್ಕಳಿಗೆ ಏನು ಆಸ್ತಿ ಸಂಪಾದನೆ ಮಾಡಿದ್ದೀರಾ, ಏನು ಮಾಡಿದ್ದೀರಾ ಅಂತ ಹೇಳಿ ಕೇಳಿದ್ಲು. ಅದಕ್ಕೆ ನಾವು ಏನು ಮಾಡಿಲ್ಲಮ್ಮ, ಇನ್ನು ನಮ್ಮ ಅತ್ತೆ ನಮ್ಮ ಮಾವ ಮಾಡಿರೋದೇ ಐತೆ ನಮಗೆ ಅಂತ ಅಂದೆ. ನಾನು ಹೇಳ್ಬೇಕಾಗಿತ್ತು, ನನಗೆ ನಮ್ಮ ಅತ್ತೆ ನಮ್ಮ ಮಾವ ಸಂಪಾದನೆ ಮಾಡಿರೋದು ಎಲ್ಲ ಐತೆ, ನನಗೇನಿಬ್ರು ಗಂಡು ಮಕ್ಳಿಗೆ ಮಾಡೋ ಅಂಥದ್ದೇನಿಲ್ಲ, ಸಾಕು. ಹೆಂಗೋ ನನಗೆ ಇಬ್ರು ಗಂಡು ಮಕ್ಳು ಇದ್ದಾರಲ್ಲ ಅಷ್ಟೇ ಸಾಕು ಅಂತ ಹೇಳ್ಬೇಕಾಗಿತ್ತು ನೀನು. ಹಂಗೆ ತಗ, ಸ್ವಲ್ಪ ಹಂಗೇನೆ ಕಣಮ್ಮ. ಸಂಗೀತಕ್ಕ, ಇನ್ನು ಗಗನಂಗೆ ಕರ್ಕೊಂಬಂದಿಲ್ವಾ? ಕರ್ಕೊಂಬರ್ಬೇಕಮ್ಮ. ನಾನು 9 ತಿಂಗಳು 1 ವರ್ಷ ಆದಮೇಲೆ ಕರ್ಕೊಂಬರೋಣ ಅಂತ ನೋಡ್ಕೊಂಬಕ್ಕಾಗಲ್ಲ. ಇಲ್ಲಿ ಇವು ನಮ್ಮನ್ನು ರಾಹುಲು ಕರ್ಕೊಂಬರೋಣ ಅಂತವನೇ. ನಾನು ಅದಕ್ಕೆ ಕರ್ಕೊಂಬರಕ್ಕಾಗಲ್ಲಪ್ಪ. ಇಲ್ಲಿ ಕರ್ಕೊಂಬಂದ್ರೆ ನೋಡ್ಕೋಬೇಕು. 1 ವರ್ಷ ಆದಮೇಲೆ ಬರಲಿ, ಸುಮ್ಮನಿರು ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗವಳೆ, ಅಲ್ಲೇ ಚೆನ್ನಾಗಿರಲಿ ಅಂತ ನಾನು ಅಷ್ಟೇ. ಸುಮ್ಮನಿರಮ್ಮ, 1 ವರ್ಷ ತುಂಬ ತಕ್ಕ ಬೇಡ ಸಂಗೀತಮ್ಮ. ಇನ್ನೇನ ನಾನು 1 ವರ್ಷ ತುಂಬ ತಕ್ಕ ಬೇಡ. ಈಗ ಕರ್ಕೊಂಬಂದ್ಬಿಟ್ರೆ ನೀನು ಅಲ್ಲಿಗೆ ಹೋಗ್ಬೇಕಾಗುತ್ತೆ, ನಾನು ಇಲ್ಲಿ ಒಬ್ಬಳೇ ಆಗ್ತೀನಿ. ಅದಕ್ಕೆ ಇಲ್ಲಾಂದ್ರೆ ಕರ್ಕೊಂಬರಂಗಿದ್ರೆ ಇಲ್ಲಿಗೆ ಕರ್ಕೊಬರ್ಬೋದು. ಓಟೋ ನೀನು ಕೆಲ್ಸಕ್ಕೆ ಹೋಗ್ತೀವಿ, ಓಟೋ ನಮ್ಮ ಕೈಲಿ ಆಗಲ್ಲ. ಬಟ್ಟೆ ಬರೀ ಹುಡುಗ್ರ ಹೂವು ತೊಳಿಬೇಕು, ಆಗಲ್ಲ. ಅದಕ್ಕೆ ಸುಮ್ಕಿರ. ಅಲ್ಲಾದ್ರೆ ಅದೃಷ್ಟಮ್ಮ ಇದ್ದಾಳೆ, ನೋಡ್ಕೊಂತಾಳೆ. ನೋಡಿ ಚಿಕನ್ ಬೇರೆ ಐತಲ್ಲ, ನೋಡ್ಕೊಂಬತ್ತಿ. ಅದಕ್ಕೆ ಕಣಮ್ಮ, ನಾನು ಅದಕ್ಕೆ ಸುಮ್ಮನಾಗಿದ್ದೀನಿ. 1 ವರ್ಷ ಆಗೋವರೆಗೂ ಏನೋ ಬೇಡ, ಕರ್ಕೊಂಬರೋದು ಬೇಡ, ಅಲ್ಲೇ ಇದು ಬಿಡ್ಲಿ ಅಂತ. ರಾಹುಲ್ ಕರ್ಕೊಂಬ ಅಂತ ಅವ್ನು ಹಿಂಸೆ. ಅವ್ನು ಕರ್ಕೊಂಬರಮ್ಮ ಅಂತ ಒಂದೇ ಸಮನೆ ಹೇಳ್ತಾವನೆ. ನಾನು ಕರ್ಕೊಂಬಂದು ಎಲ್ಲಿ ಸುಧಾರ್ಸೋಣ ಅಂತ ಸುಮ್ಮನಿದ್ದೀನಿ. ನಡಿ, ಸ್ವಲ್ಪ ಚಿಕನ್ ಏನಾದರೂ ಮಾಡೋಣ. ತಗೊಂಬಂದು ಏನಾದರೂ ಸಾಂಬಾರು ಮಾಡಿ ಊಟ ಮಾಡೋಣ. ಒಳ್ಳೆ ಒಂದು ಸುಲ್ದಿಕ್ತೀನಿ, ನೀವು ಖಾರ ಹರ್ಕೊಳ್ರಿ. ಸ್ವಲ್ಪ ಹೆಂಗೋ ಊರಿಗೆ ಬಂದರೆ ಸ್ವಲ್ಪ ಸಮಾಧಾನ ಆದಂಗೆ ಆಗುತ್ತೆ. ಇಲ್ಲಿಗೆ ಬಂದರೆ ಅಜ್ಜಿನೆಲ್ಲ ಮಾತಾಡಿಸಿ ಅಮ್ಮನೆಲ್ಲ ಮಾತಾಡ್ಸ್ಕೊಂಬಂದ್ರೆ ಸ್ವಲ್ಪ ಸಮಾಧಾನ ಆದಂಗೆ ಆಗುತ್ತೆ. ಮತ್ತೆ ಇದ್ದಿತ್ತಾಗೆ ಇದ್ದರೆ ಬೇಜಾರಾಗುತ್ತೆ. ಎಲ್ಲಿಗಾದ್ರೂ ಹೋಗೋಣ ಅಂತ ಅನಿಸುತ್ತೆ. ಹೇಳು. ಹೋಗೋಣ, ಮಾತಾಡ್ಸೋಣ ಯಾರನ್ನಾದ್ರೂ ಅಂತ ಅನಿಸುತ್ತೆ. ಚೈತ್ರ ಹಿಂಗೆ ಮಾಡ್ತಾ ಇರೋದಕ್ಕೆ ನಮ್ಮ ಅತ್ತೆ ಒಂದು 4-5 ಮನೆ ಕೊಡಿಸಿತ್ತು ಟೌನಲ್ಲಿ. ಅವಳಿಗಂತೇಳಿ ಅವಳ ಹೆಸರಿಗೆ ಏನು ಮಾಡಿಸಿಲ್ಲ, ನಮ್ಮ ಅತ್ತೆ ಹೆಸರಿಗೆ ಐತೆ. ಬಾಡಿಗೆ ಏನು ಕೊಟ್ಟವ್ರೆ, ಆ ಬಾಡಿಗೆ ದುಡ್ಡೆಲ್ಲನ ಆ ಚೈತ್ರನ ಇಸ್ಕೊಂತವಳೆ. ಇನ್ಮೇಲೆ ನಾನು ವಸೂಲಿ ಮಾಡ್ತೀನಿ ಬಾಡಿಗೆ ದುಡ್ಡೆಲ್ಲನ, ಮನೆಯದೆಲ್ಲನ. ರೇ ಇದ್ದೀರಾ? ಏನು ಪ್ರೇಮ? ಮತ್ತೆ ಆ ಮನೆ ಬಾಡಿಗೆ ಏನೈತೆ, 4-5 ಮನೆ ನೀವು ಕೊಡಿಸಿದ್ರಲ್ಲ, ಅದನ್ನು ಇನ್ಮೇಲಿಂದ ನಾನೇ ಇಸ್ಕೊಂತೀನಿ ಬಾಡಿಗೆನ. ಅವ್ರಿಗೆ ಯಾಕೆ ಬಿಡಬೇಕು? ಅವ್ರಿಗೆ ನೀನು ಕಡಿಮೆ ಆಗಿಲ್ಲ, ಬಿಡಬೇಡ ಕಣತ್ತೆ. ನಿನ್ನ ನಾನು ನನ್ನ ಹೆಸರಿಗೆ ಐತೆ ಕಣಮ್ಮ, ಅವಳ ಹೆಸರಿಗೆ ಏನು ಮಾಡಿಸಿಲ್ಲ. ಅವಳ ಹೆಸರಿಗೆ ನಾನು ಮಾಡಿಸ್ಲಿಲ್ಲ. ಯಾಕಂದರೆ ನಿಗಳಮ್ಮ ನಿನಗೆ ಇರಲಿ, ಇವಾಗ ಸದ್ಯಕ್ಕೆ ನನ್ನ ಹೆಸರಿಗೆ ಇರಲಿ. ನಿನಗಂತಲೇ ತಾಂಡಿರೋದು ಅಂತ ಹೇಳಿದ್ದೆ. ಇವಾಗ ಯಾಕೆ ಕೊಡ್ಬೇಕು ನಾನು? ನನ್ನ ಹೆಸರಿಗೆ ಐತೆ, ನನ್ನ ಮಗುಗ, ನನ್ನ ಸಸಿಗ ಮಾಡಿ, ನನ್ನ ಮೊಮ್ಮಕ್ಳಿಗೆ ಮಾಡಿಸ್ತೀನಿ. ಮಾಡಿಸ್ಬೇಡ ಕಣತ್ತೆ, ಮಾಡಿಸ್ಬೇಡ. ಮಾಡಿಸೋ ಅಂಥದ್ದೇನೈತೆ ಇವಾಗ? ಮೊಮ್ಮಕ್ಳ ಹೆಸ್ರಿಗೋ ನನ್ನ ಹೆಸ್ರಿಗೋ ಯಾರ ಹೆಸ್ರಿಗೋ ಮಾಡಿಸೋಷ್ಟೇ. ಏನು ಪ್ರೇಮ, ಯಾಕೆ ಕರೆದೆ? ಅದೇ ಮನೆ ಬಾಡಿಗೆನ ನಾವೇ ಇಸ್ಕೊಂಬನ. ಅದೇ ಚೈತ್ರ ಮುಗಿಲ್ 4 ಮನೆ ತಾಂಡಿದ್ವಲ್ಲ, ಚೈತ್ರಮ್ಮ ನಿನಗೆ ಕಣಮ್ಮ, ಇವಾಗ ಸದ್ಯಕ್ಕೆ ನನ್ನ ಹೆಸರಿಗೆ ಇರುತ್ತೆ. ಆಮೇಲೆ ನೀನೇ ತಗೊಂಬಂತೆ ಅಂತ ಹೇಳಿ ಅವಾಗ ಹೇಳಿ ಟೌನ್ನ 1-4 ಮನೆ, ಅವಳಿಗೊಂದು 4 ಇರಲಿ ಅಂತ ಹೇಳಿ ಅವಳಿಗೂ ಕೊಡ್ಸಿದ್ನಲ್ಲ. ಅದಕ್ಕೆ ಇವಾಗ ನಮ್ಮ ಪ್ರೇಮ ಮತ್ತೆ ನಾವೇ ಬಾಡಿಗೆ ಇಸ್ಕೊಂಬನ ಅಂತ ಇದ್ದಾಳೆ. ಬೇಡ, ಸುಮ್ಮನೆ ಇರತ್ಲಾಗೆ. ಅವ್ರದ್ದು ತಗೊಂಬ್ಲಿ, ಸುಮ್ಮನೆ ಯಾಕೆ? ಈಗ ಅವ್ರಂತ ಜನ ಆದ್ರೆ ನಾವಂಥ ಜನ ಆಗಬಾರ್ದು ಪ್ರೇಮ. ಯಾಕೆ ಸುಮ್ಮನೆ ಇದ್ಬಿಡು. ಸುಮ್ಮನಿರು ನೀನು. ನಾವು ಒಳ್ಳೆತನ ಗಿರಕ್ಕೆ ಹೋದ್ರೆ ಒಳ್ಳೆ ಕಾಲ ಅಲ್ಲ. ನಮ್ಮ ಮಾಮ ಬೆಳಗ್ಗೆ ಮಾತಾಡ್ಸಿದ್ರೆ ನೀನು ನಾನು ಮಾತಾಡಿಸ್ಬೇಡ ಕಣಪ್ಪ, ಏನಕ್ಕೆ ನಾನು ಮಾತಾಡಿಸ್ತಾ ಇದೀಯಾ ಅಂತ ಹೇಳಿ ಮಾತಾಡುತ್ತಲ್ಲ ಆ ಚೈತ್ರಕ್ಕ. ಹಂಗೆಲ್ಲ ಮಾತಾಡೋರಿಗೆ ನಾವು ಮಾತಾಡಿಸ್ಬೇಕಾ? ಇನ್ನು ನಾವು ಆಸ್ತಿ ಕೊಡ್ಬೇಕಾ? ಬೇಡ. ಯಾಕೆ ಕೊಡಬೇಕು? ಪ್ರೇಮ, ನೀನು ಸುಮ್ಮನೆ ಇಲ್ಲೋದೆಲ್ಲ ಜಗಳ ತೆಗಿಬೇಡ. ಜಗಳ ತೆಗ್ದಿದ್ದೀಯ ಸರಿ ಹೋಗಲ್ಲ. ಜಗಳ ತೆಗಿದಿಲ್ಲ ಕಣಪ್ಪ. ಅಲ್ಲೋಡು ನೋಡತ್ತೆ, ಜಗಳ ತೆಗಿತಾ ಇದ್ದೀನಿ. ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ಚೈತ್ರಕ್ಕೋಗಿ ಬೋಲ್ ಜಂಬ ಐತೆ ಕಣೋ, ನಿಜ ಬೋಲ್ ಜಂಬ ಐತೆ ಅವಳಿಗೆ. ನಾವೇನಾನ ಇವಾಗ ಕೊಟ್ಬಿಟ್ರೆ ಏನು ಬಿಡು, ಕೇಳ್ದಲೆ ಕೊಟ್ಟವ್ರೆ ಅಂತ ಕಂಬ್ತಾಳೆ. ಬಾಡಿಗೆ ಬರುತ್ತಲ್ಲ, ಬಾಡಿಗೆ ದುಡ್ಡು ಎಲ್ಲ ತಗೊಂಡು ಇವಾಗ ಜಂಬ ಮಾಡ್ತಾಳೆ.
ನಾನು ಬಿಡು ತಗೊಂಬ್ಲೇಳು ಅವಳಿಗೂ ಇರ್ಲೇಳು ಅವಳಿಗೆ ಓಟ್ ಮಾಡ್ಕೊಟ್ಟಿರೋದು ಪಾಪ ಇವಾಗ ಒಂದನ ನೆನೆಸ್ಕೊಂತಾಳೇನೋ ಅವಳು ಹಾಂ ಅಂಗಡಿ ಮಾಡಿಕೊಟ್ಟೆ ಹೊಲ ತಗೊಂಡು ಕೊಟ್ಟೆ ಅಂಗಡಿನ ಮಾಡಕ್ಕೆ ಅವ್ರಿಗೆ ಹೋಲ್ಸೇಲ್ ಅಂಗಡಿ ಮಾಡಕ್ಕೆ ಕೈಯದ್ದು ದುಡ್ಡು ಇರಲಿಲ್ಲ ಅಲ್ಲ ದುಡ್ಡೇನ ವಾಪಸ್ ಕೊಟ್ಟರು ಅವತ್ತಿನ ಕಾಲದಾಗ ಅಷ್ಟೊಂದು ದುಡ್ಡು ಕೊಡೋರು ಯಾರಿದ್ರು ಹಾಂ ನಾನು ಎಲ್ಲ ಮಾಡ್ಕೊಂಡು ಕೊಟ್ಟಿದ್ದೀನಿ ಅದನ್ನೊಂದು ಸೂಸ ಇವತ್ತ ನೆನೆಸ್ಕೊಂತಾರೆ ನೋಡು ಮನುಷ್ಯರಿಗೆ ನಿಜವಾಗ್ಲೂ ನೀ ಎತ್ತಿಲ್ಲ ಕಣೋ ನೀ ಎತ್ತಿಲ್ಲ ಅವ್ರಿಗೆ ನೀ ಎತ್ತಿರಾಗಿದ್ರೆ ನೆನೆಸ್ಕೊಂಬಾರು ಏನಿ ಅಪ್ಪ ತಲಿಯಾಕೆ ಯಾಕೆ ಮಲೆ ಆತ ನಾನು ನಾವು ಸುಮ್ಮನೆ ಹೇಳ್ತೀವಿ ಅಮ್ಮಂಗಾಗುತ್ತೆ ಇವಾಗ ಹೆಂಗಾಗುತ್ತೆ ನೋಡಪ್ಪ ನಮಗೆಲ್ಲ ಮೋಸ ಮಾಡಿದ್ರೆ ಆಗುತ್ತೆ ಬೇಡ ಅವ್ರಿಗೆ ತಗೊಂಬ್ಲಿ ನಾವು ಯಾರಿಗೂ ಆಸೆ ಪಡೋದು ಬೇಡ ಪ್ರೇಮ ಯಾಕೆ ಸುಮ್ಮನೆ ಆಸೆ ಪಡೋದ್ರಿಂದನ ಏನು ಸಿಗಂಗೈತೆ ಏನು ಬೇಡ ಅವ್ರದವರು ತಗೋಬಿಡ್ಲೇಳು ಸುಮ್ಮನೆ ಏನು ಕತ್ಲಾಗಿ ಇಲ್ಲಪ್ಪ ನಾನು ಮಾತ್ರ ಬಿಡಲ್ಲ ನೀನೇನ ನಾನು ಮಾತ್ರ ಬಿಡಲ್ಲ ಬಾಡಿಗೆ ದುಡ್ಡೆಲ್ಲ ನಾನೇ ಇಸ್ಕೊಂತೀನಿ ನಾನೇ ಇವಾಗ ನಮ್ಮ ಅತ್ತೆ ಹೆಸ್ರಿಗೈತೆ ಮಾರತ್ತೆ ಹೋಗಿ ಇಸ್ಕೊಂಬರೋಣ ನಾವೇನೆ ನನ್ನ ಹೆಸ್ರಿಗೈತೆ ಮನೆ ನಮಗೆ ಬಾಡಿಗೆ ಕೊಡ್ರಿ ಇನ್ಮೇಲೆ ಅಂತ ನಾವೇ ಓನರ್ ಅನ್ನೋದು ಗೊತ್ತಲ್ಲ ಗೊತ್ತು ನಾನೇ ಓನರ್ ಅಂತ ನಾನು ಅವ್ರ ಕೈ ಬಾಡಿಗೆ ಕೊಡ್ರಿ ಅಂತ ನಾನು ಹೇಳಿದ್ದೆ ಅಷ್ಟೇ ಇನ್ಮೇಲೆ ನನ್ನ ಕೈ ಕೊಡ್ರಿ ಅಂದ್ರೆ ಕೊಡ್ತಾರಷ್ಟೇ ಎಲ್ಲ ನಾವೇ ಇನ್ಮೇಲೆ ಬಾಡಿಗೆ ವಸೂಲಿ ಮಾಡೋದಷ್ಟೇ ಪಾಪ ಬಿಡಬಾರ್ದು ಸುಮ್ಕಿರು ಬಿಡಕ್ಕೆ ಹೋದ್ರೆ ಇವಾಗಿನ ಕಾಲ ಸದ್ರ ತಗೊಂತಾರೆ ಏನಾನ ನಾವು ಒಳ್ಳೇದು ಮಾಡಕ್ಕೆ ಹೋದ್ರೆ ಒಳ್ಳೆಯರು ಅಂತ ಯಾರು ಅಂಬಲ್ಲ ಕಣ ಇವತ್ತು ನೋಡು ನಾನು ಮಾಡಿಕೊಟ್ಟೆ ಹೊಲನೆಲ್ಲ ಮಾಡಿಕೊಟ್ಟೆ ಅಷ್ಟೆಲ್ಲ ಮಾಡಿಕೊಟ್ಟೆ ನನಗೆ ಯಾತು ಮಾಡಿಲ್ಲ ನನಗೆ ಯಾತು ಕೊಟ್ಟಿಲ್ಲ ನಮ್ಮ ಅಪ್ಪ ನಮ್ಮಮ್ಮಯ್ಯ ಎಲ್ಲ ಮಗ ಅಂತ ಮಾಡ್ತಾರೆ ಅಂತಾರಲ್ಲ ಮಗ ಸೊಸೆ ಅಂತ ನನಗೂ ಮೊಮ್ಮಕ್ಳು ಇದ್ದಾರೆ ಕಣ ಒಂದು ಹೆಣ್ಣು ಅಂದ್ಕೊಂಡು ಅವ್ರಿಗೆ ಮಾಡ್ತೀನಿ ನನ್ನ ಮೊಮ್ಮಕ್ಳಿಗೆ ಮಾಡ್ತೀನಿ ಹೆಂಗನ ಮಾಡ್ಕೊಳ್ರಮ್ಮ ಹೇಳಿದ್ರೆ ಕೇಳಲ್ಲ ಪ್ರೇಮ ಸುಮ್ಮನಿರು ಪ್ರೇಮ ನೀನು ಯಾಕೆ ಅಮ್ಮಗೆ ಇಲ್ಲುದ್ದು ಹೇಳ್ಕೊಡ್ತೀಯ ನೋಡತ್ತೆ ಅಲ್ಲೋಡು ನಾನು ಹೇಳ್ಕೊಡ್ತಾ ಇದ್ದೀನ ನೋಡ ಅಯ್ಯಪ್ಪ ಮಾತಾಡೋದು ನೋಡಿ ಹಿಂಗೆ ಮಾತಾಡುತ್ತೆ ನಾನು ಹೇಳ್ಕೊಡ್ತಾ ಇದ್ದೀನೇನಪ್ಪ ಹಾಂ ನಾನು ಯಾಕೆ ಹೇಳ್ಕೊಡೋಣ ಅಯ್ಯೋ ಮಾತಾಡೋದು ನೋಡು ನೀನು ಹಿಂಗೆ ಮಾತಾಡ್ತಾ ಇದೀಯ ನಾನು ಹೇಳ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ ನೀನು ನಾನು ಏನು ಹೇಳ್ಕೊಟ್ಟಿದ್ದೀನಿ ಹಾಂ ನಾನು ಇರೋದನ್ನ ಹೇಳ್ತಾ ಇದ್ದೀನಿ ನಿಮ್ಮ ಅಕ್ಕ ನೋಡಿದ್ರೆ ಅಷ್ಟೊಂದು ಜಂಬ ಮಾಡುತ್ತೆ ಏನೋ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ನೋಡು ನಿಮ್ಮ ಅಪ್ಪ ಯಾವ್ದಾಗ ಮಾತಾಡ್ಸಿದ್ಕೆ ಅಂತ ಜಂಬದ ಮಾತಾಡವಳೆ ನಾ ಯಾಕೆ ನೀನು ಮಾತಾಡ್ಸೋಣ ಅಂತ ಅಂದವಳೆ ಅಂಥವ್ರಿಗೆ ನಾ 50 ಕೋಟಿಗಟ್ಟಲೆ ಆಸ್ತಿ ಭಾಳ ಅಂತದ್ದಾಗ ಕೊಟ್ಟರೆ ಇವಾಗ ಏನು ಬಿಡು ಅವಳಿಗೂ ಮಕ್ಕಳಿದ್ದಾರೆ ಅವತ್ತು ಪಾಪ ಅವತ್ತಿನ ಕಾಲದಾಗ 5 ಎಕರೆ ಹೊಲ ತಗೊಂಡು ಕೊಟ್ಟಿದ್ದೀನಿ ಇವತ್ತು 5 ಎಕರೆ ಹೊಲಕ್ಕೆ ಒಂದೊಂದು ಎಕರೆ ಒಂದೊಂದು ಕೋಟಿ ಹೋಗುತ್ತೆ ಗೊತ್ತೇ ಅಡಿಕೆ ತೋಟ ಇವತ್ತು ಅಲ್ಲ ನೀನು ಹೇಳು ಅಡಿಕೆ ತೋಟ ಇವತ್ತು 1 ಎಕರೆ 1 ಕೋಟಿ ಹೋಗುತ್ತೆ ಅದನ್ನ ಅಡಿಕೆ ಗಿಡ ಮಾಡ್ಯಾವ್ರೆ ಇವಾಗ 1 ಎಕರೆ ಬೀಳಿದ್ದಿದ್ದ ಅದು ಎಲ್ಲ 1 ಕೋಟಿ 5 ಕೋಟಿ ರೂಪಾಯಿ ಆಸ್ತಿ ಆಗುತ್ತಪ್ಪ ಇದನ್ನೆಲ್ಲ ಇವತ್ತು ನಾವು ಕೇಳೋಕ್ಕಾಗುತ್ತೆ ನಾನು ಕೊಡಿಸಿದ್ದೆ ಕೊಡು ಅಂತ ವಾಪಸ್ಸು ಪಾಪ ಅವಳಿಗೆ ಹೊಲ ಕೊಟ್ಟೈತಿ ಅಂಗಡಿ ಮಾಡಕ್ಕೆ ನಾನು ಬಡ್ಡಿ ಇಲ್ದಂಗೆ ಅಟೊಂದು ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಕೊಟ್ಟ ದುಡ್ಡ ನಿಮ್ಮ ಮಾಮ ಇದು ಮಾಡಲಿಲ್ಲ ವಾಪಸ್ ಕೊಟ್ಟ ಹೊಲ ಕೊಡಿಸಿದ್ದೀನಿ ಒಟ ಒಡವೆ ಮಾಡಿಸ್ಕೊಂಡು ಕೊಟ್ಟಿದ್ದೀನಿ ಅವಳು ಓಡಾಗ ಮದುವೆ ಆದ್ಲು ಅಂತ ಅವನಿಗೆ ಕೊಳಚೆನ್ನು ಉಂಗ್ರ ಎಲ್ಲ ಮಾಡಿಸ್ಕೊಂಡು ಕೊಟ್ಟಿದ್ದೀನಿ ಯಾರಿಗೆ ಅನ್ಯಾಯ ಮಾಡಿಲ್ಲ ಪಾಪ ನಾನು ಅವಳು ನೋಡು ಶಿಲ್ಪಮ್ಮ ಅವಳು ಇಲ್ಲಿ ಬಂದು ಸೇರ್ಕೊಂಡು ಅವಾಗ ಹಂಗೆ ಮಾಡಿಲ್ಲ ಅವರು ಹೋಗಿ ಇವಾಗ ಅವ್ರ ಊರಾಗ ಅವ್ರು ಹೆಂಗೆ ನಿಮ್ದಾಗ ಅವ್ರು ಪಾಡಿಗೆ ಅವ್ರು ಇದಾರತ್ತೆ ಹೆಂಗೆ ಸೇನಕ್ಕಿರಲಿ ಅವಳು ಬುದ್ಧಿ ಕಲ್ತ್ಕೊಂಡು ಅವ್ರಿಗೊಂದು ಹೊಲ ಕೊಡಿಸಿ ಅವ್ರಿಗೂ ಮಾಡ್ಕೊಂಡು ಉಮ್ಲಿ ಅಂತ ಅವ್ರಿಗೂ 2 ಎಕರೆ ಅವ್ರ ಹೊಲ್ದಾಗೆ ಅವ್ರ ಊರಾಗ ಹೊಲ ಕೊಡಿಸಿ ಮನೆ ಕಟ್ಟಿಸ್ಕೊಟ್ಟು ಎಲ್ಲ ಮಾಡಿಕೊಟ್ನಪ್ಪ ಇವತ್ತು ನಾನು ಯಾರಿಗೇನು ಅನ್ಯಾಯ ಮಾಡಿಲ್ಲ ಪಾಪ ಅವಳಿಗೂ ಹೆಣ್ಮಗಳು ಇರೋ ಆಸ್ತಿಗೆ ಕೇಳಬೇಡ ಕಣಮ್ಮ ಇರೋ ನಮ್ಮ ತಮ್ಮ ಸೇನಕ್ಕಿರಲಿ ಇರೋ ಆಸ್ತಿ ನಿನಗೆ ಬಾಗಿಲ್ಲ ಅಂತೇಳಿ ಅವತ್ತೇ ಹೇಳಿ ಎಲ್ಲ ಬರೆಸ್ಕೊಂಡು ಅವತ್ತೇ ಎಲ್ಲ ಇದು ಮಾಡೈತಿ ಅವಳೇನೇನು ಕೇಳಂಗಿಲ್ಲ ಅವಳೇನು ಇನ್ಮೇಲೆ ಕೇಳಂಗೇ ಇಲ್ಲ ಅದಕ್ಕೇನೆ ಇವಾಗ ಮನೆ ತಗೊಂಡಿರೋ ಅವಳಿಗೆ ಯಾಕೆ ಕೊಡಬೇಕು ಅವಳಿಗೆ ಇವತ್ತು ಆ ಪಾಟಿ ಆಸ್ತಿ ಮಾಡ್ಕೊಂಡು ಕೊಟ್ಟಿದ್ದೀವಿ ಇವತ್ತು ಕೊಡೋದೇ ಬೇಡ ನಾನು ಅವತ್ತೇನು ಹೇಳಿದ್ದೆ ಇಗಳಮ್ಮ ನನ್ನ ಹೆಸ್ರಿಗಿರಲಿ ನಾನು ಇಲ್ಲದ ಕಾಲಕ್ಕೆ ನೀನು ತಗೊಂಬಂತೆ ಅಂತ ಹೇಳಿದ್ದೆ ಇಲ್ಲ ನಮ್ಗೆ ಕೊಡೋಕ್ಕಾಗಲ್ಲ ನನಗೂ ನನ್ನ ಮಕ್ಳಿಗೂ ಬೇಕು ನನ್ನ ಮೊಮ್ಮಕ್ಳಿಗೆ ಬೇಕು ಅಂತ ಹೇಳ್ತೀನಿ ಇವತ್ತೇನೋ ನಾನು ಒಳ್ಳೆ ತಂದಾಗ ಇದ್ದಿದ್ರೆ ನಮ್ಮ ತಾಗೆ ಒಟ್ಟು ಅದು ಇದು ವಾದ ಮಾಡ್ಕೊಂಬಂದಂಗೆ ಇವತ್ತು ಗನ್ವಾಗ ಅವಳ ಹೆಸ್ರಿಗೆ ಮಾಡಿಸ್ಕೊಂಬ್ಲಿಲ್ಲ ಬೇಡ ಬಿಡು ಅವಳಿಗೆ ಅಷ್ಟೊಂದು ಇರ್ಬೇಕಂದ್ರೆ ಈಗ ನನ್ನ ಹೆಸ್ರಿಗೆ ಐತೆ ಅವ್ರು ಆಗಿದ್ರು ಇವಾಗ ಕೊಡ್ತಿರ್ಲಿಲ್ಲ ನಾನು ಸಸ್ ಕರೆಕ್ಟಾಗಿ ಮಾತಾಡ್ತಾಳೆ ಸುಮ್ಕಿರೋ ನೀನು ಅಕ್ಕ ಎಂತ ಹಿಂಗೆ ಮಾಡಿರೋದು ಸರಿ ಹೋಗಲ್ಲ ಹೌದ್ರಲ್ಲ ವೀಕ್ಷಕರೇ ಇವಾಗ ಮನೆ ತಗೊಂಡಿದ್ವಿ ಬಾಡಿಗೆಗೆ ಅಂತ ಹೇಳಿ ಇವಾಗ ನನ್ನ ಹೆಸ್ರಿಗೆ ಇರೋದನ್ನ ಇವಾಗ ನನ್ನ ಸೊಸೆಗೋ ನನ್ನ ಮೊಮ್ಮಕ್ಳಿಗೂ ಮಾಡಿಸ್ತೀನಿ ಆ ಚೈತ್ರಗಂತೂ ಕೊಡಲ್ಲ ಇಷ್ಟೊಂದೆಲ್ಲ ಜಂಬ ದೌಲತ್ತೆಲ್ಲ ಮಾಡ್ತಾ ಇದ್ದಾಳೆ ಅಂದಮೇಲೆ ಅವ್ರಿಗೆ ಯಾಕೆ ಕೊಡ್ಬೇಕು ನಾನು ನೋಡ್ತಾ ಇರಿ ಏನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.